ಹಾಯ್ ಎವ್ರಿವನ್. ಇವತ್ತಿನ ಒಂದು ವ್ಲಾಗಲ್ಲಿ ಹೇರ್ ಕೇರ್ ರೋಟೀನ್ ಹೇಗಿರುತ್ತೆ, ನೈಟ್ ಹೇರ್ ಕೇರ್ ರೋಟೀನ್ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ಯಾರ್ಯಾರಿಗೆಲ್ಲ ಫ್ರಿಜ್ ಹೇರ್ ಇದೆ ಅವರು ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಲಾಂಗ್ ಹೇರ್ಗೆ ಏನೆಲ್ಲ ಮಾಡಬೇಕು ಅಂತ ಫಸ್ಟು ನಿಮ್ಮ ಹತ್ರ ಮಸಾಜರ್ ಇದ್ದರೆ ಒಂದು ಲೈಟಾಗಿ ಒಂದು ಮಸಾಜ್ನ ಮಾಡಬೇಕು. ಹಾಗೆ ಸ್ವಲ್ಪ ಕೂಂಬಿಂಗ್ನ ಮಾಡಿಕೊಂಡು, ಕೂಂಬಿಂಗ್ ಇಲ್ಲ ಅಂತಂದರೆ ನೀವು ನಿಮ್ಮ ಬೆರಳುಗಳಿಂದನೇ ಸಿಕ್ಕನ್ನ ಬಿಡಿಸ್ಕೋಬೋದು. ಸೊ ನೀಟಾಗಿ ಸಿಕ್ಕನ್ನ ಬಿಡಿಸ್ಕೋಬೇಕು. ಸಿಕ್ಕನ್ನ ಬಿಡಿಸ್ಕೊಳ್ಳೋದ್ರಿಂದ ನಿಮಗೆ ಹೇರ್ ಫ್ರಿಜ್ಜೇ ಆಗೋಲ್ಲ, ಹಾಗೆ ಸಿಕ್ಕಾಗಲ್ಲ, ಹಾಗೆ ತುಂಬ ನೈಸಾಗಿ ನೀಟಾಗಿರುತ್ತೆ. ನೈಟ್ ಈ ಥರ ಕೇರ್ ಮಾಡೋದ್ರಿಂದ ಲಾಂಗ್ ಹೇರ್ ಕೂಡ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ಕೇರ್ನ ಮಾಡೋದ್ರಿಂದ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಿಮಗೆ ಇನ್ನೂ ಹೆಚ್ಚು ವೀಡಿಯೋಗಳು ಬೇಕು ಹೇರ್ಗೆ ರಿಲೇಟೆಡ್ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಒಂದ್ಸರಿ ಚೆಕ್ ಮಾಡಿ. ತುಂಬ ವೀಡಿಯೋಸ್ ಇದ್ದಾವೆ ನಿಮಗೆ ಲಾಂಗ್ ಹೇರ್, ಹಾಗೆ ಹೇರ್ ಫಾಲ್, ಡ್ಯಾಂಡ್ರಫ್, ಇದಕ್ಕೆಲ್ಲನೂ ತುಂಬ ಸೊಲ್ಯೂಷನ್ಸ್ ಎಲ್ಲ ಹೋಮ್ ಮೇಡ್ ಆಗಿರುತ್ತೆ. ಸೊ ಇದಾದ ಕೂಂಬಿಂಗ್ ಆದಮೇಲೆ ನೆಕ್ಸ್ಟ್ ಲೈಟಾಗಿ ಇನ್ನೊಂದ್ಸರಿ ಮಸಾಜ್ನ ಕೊಟ್ಕೊಂಡು ಸಿಕ್ಕನ್ನ ದೊಡ್ಡದಾಗಿ ಬಿಡಿಸ್ಕೊಂಡು ನೀವು ಇವಾಗ ಜಡೆನ ಹಾಕ್ಕೋಬೇಕು. ಇಲ್ಲಾಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ರೆ ಬನ್ನ ಹಾಕ್ಕೊಳ್ಳೋದು, ಆ ಥರ ಬನ್ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ಲೂಸಾಗಿ ಒಂದು ಜಡೆನ ಹಾಕ್ಕೋಬೇಕು. ಈ ಥರ ಜಡೆನ ಹಾಕ್ಕೊಂಡು ಹೇರ್ನ ಕೇರ್ ಮಾಡೋದ್ರಿಂದ ಹೇರ್ ಫ್ರಿಜ್ಜೇ ಆಗೋಲ್ಲ, ಹಾಗೆ ಗಂಟುಗಳೆಲ್ಲ ಆಗಲ್ಲ, ತುಂಬ ನೀಟಾಗಿರುತ್ತೆ. ಹಾಗೆ ಮಾರ್ನಿಂಗ್ ಎದ್ದಾಗ ಹೇರ್ಗೆ ಒಂದು ಫ್ರೆಶ್ನೆಸ್ ಇರುತ್ತೆ. ರಬ್ಬರ್ ಬ್ಯಾಂಡ್ ಯೂಸ್ ಮಾಡುವಾಗ ಅಷ್ಟೇ ನೀವು ಕಾಟನ್ ರಬ್ಬರ್ ಬ್ಯಾಂಡ್ ಟೈಟಾಗಿರುತ್ತಲ್ಲ ಅದನ್ನ ಯೂಸ್ ಮಾಡಿದ್ರೆ, ಈ ಥರ ಸಿಲ್ಕಿ ಆಗಿರೋದನ್ನ ಯೂಸ್ ಮಾಡಿದರೆ ತುಂಬ ನೀಟಾಗಿರುತ್ತೆ, ಗಂಟಾಗಲ್ಲ ಕೂಡ, ಹೇರ್ ಕೂಡ ಅಲ್ಲಿ ಡ್ಯಾಮೇಜಸ್ ಕೂಡ ಆಗೋಲ್ಲ. ಸೊ ಫೈನಲಿ ಈ ಥರ ಲುಕ್ ಇದೆ. ಇದಾದಮೇಲೆ ಇವಾಗ ಒಂದು ಸಿಲ್ಕಿ ಆಗಿರೋವಂಥ ಒಂದು ಕ್ಯಾಪ್ನ ತೊಗೊಳ್ಳಿ. ಈ ಕ್ಯಾಪಲ್ಲಿ ನಿಮ್ಮ ಹೇರ್ನ ಅದರೊಳಗಡೆ ಮಾಡಿಬಿಟ್ಟು ಈ ಥರ ಹಾಕ್ಕೊಳ್ಳೋದ್ರಿಂದ ಡಸ್ಟ್ ಏನೂ ಆಗೋಲ್ಲ. ಹಾಗೆ ಕೂದಲನ್ನು ಸೆಕ್ಯೂರ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಹೇರ್ ಕೂಡ ತುಂಬ ನೀಟಾಗಿರುತ್ತೆ. ಈ ಥರ ಟಿಪ್ಸ್ನ ಫಾಲೋ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ನ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್.